ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಸ್ವಲ್ಪ ಕೆಲಸ ಇದೆ. ಹಾಗೆ ಇವತ್ತು ಏನೋ ಆಷಾಢ, ಇದು ಆಷಾಢ ಅಮಾವಾಸ್ಯೆ ಬೇರೆ. ಸೊ ಇನ್ನು ಇವತ್ತಿಂದ ಆಷಾಢ ಶುರುವಾಗುತ್ತೆ. ಇನ್ನು 1 ಮಂತ್ ಒಂಥರ ಇದಾದಮೇಲೆ ಹಬ್ಬಗಳು ಸ್ಟಾರ್ಟ್ ಆಗ್ತಾನೇ ಇರುತ್ತೆ. ಸೊ ಇವತ್ತು ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡ್ತಾಯಿದ್ದೀನಿ. ಇದು ಮೆಂತ್ಯ ಸೊಪ್ಪು ನೋಡಿ, ನಾವು ಬೆಳೆಸಿರೋ ಅಂಥದ್ದು ಪಾಟಲ್ಲಿ ಹಾಕಿದ್ವಿ. ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಹಾಕಿದ್ರೆ ಅಟ್ಲೀಸ್ಟ್ ಒಂದು 15 ಡೇಸ್ 20 ಡೇಸ್ಗೆಲ್ಲ ಈ ಥರ ಬರ್ತಾ ಇರುತ್ತೆ. 2-3 ಪಾಟಲ್ಲಿ ಹಾಕಿದ್ರೆ ಸೊ ಒಂದೊಂದು ಶಿಫ್ಟ್ ಆದಮೇಲೆ ಒಂದೊಂದನ್ನ ನಾವು ತೊಗೊಂಡು ಯೂಸ್ ಮಾಡ್ಬೋದು. ಇನ್ನೊಂದು ಯೂಸ್ ಮಾಡೋಷ್ಟೊತ್ತಿಗೆ ಇನ್ನೊಂದು ಬಂದಿರುತ್ತೆ. ಸೊ ನಾವು ತುಂಬ ಮೆಂತ್ಯ ಸೊಪ್ಪು ಮೊಸೊಪ್ಪಿಗೆ ಯೂಸ್ ಮಾಡ್ತೀವಿ. ಮೆಂತ್ಯ ಬಾತ್ ತುಂಬ ಕಡಿಮೆ, ಬಟ್ ಮೊಸೊಪ್ಪಿಗೆ ಯೂಸ್ ಮಾಡ್ತೀವಲ್ಲ, ಅವಾಗ ಬಂದ್ರೂ ಓಕೆ. ಈ ಥರ ನಾವೇ ವಿತೌಟ್ ಕೆಮಿಕಲ್ಸು ಪೆಸ್ಟಿಸೈಡ್ಸ್ ಯೂಸ್ ಮಾಡ್ದಲೇ ಆರಾಮಾಗಿ ಯೂಸ್ ಮಾಡ್ಕೋಬೋದು ಅಂತ ಅಷ್ಟೇ. ಆ್ಯಂಡ್ ನಾವೇ ಬೆಳೆದಿರ್ತೀವಲ್ಲ, ನಮಗೂ ಒಂಥರ ಖುಷಿನೇ ಅಲ್ವಾ. ಹಾಗೆ ಸೊ ಇವತ್ತು ಸ್ವಲ್ಪ ಪುಳಿಯೋಗರೆ ಮಾಡೋಣ ಅಂದ್ಬಿಟ್ಟು ಬೇಗ ಮಾಡ್ತಾಯಿದ್ದೀನಿ. ಇವತ್ತು ಚಕ್ಲಿ ಮತ್ತು ಪುರಿ, ಇದು ಒಗ್ಗರಣೆ ಎಲ್ಲ ಹಾಕ್ತಾರಲ್ಲ, ಅದನ್ನು ಮಾಡಬೇಕು ಇವತ್ತು. ಇದ್ರ ಜೊತೆಗೆ ಇನ್ನು ನೆಲ್ಲಿಕಾಯ್ದು ನಾನು ಸ್ಟೋರ್ ಮಾಡ್ತಾನೆ ಇರ್ತೀನಿ. ಪ್ರತಿದಿನ ನಂದು ರೊಟೀನ್ ಇದ್ದೇ ಇರುತ್ತೆ. ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಸೊ ನಿಮ್ಗೆ ಸಾಕಷ್ಟು ಸಲ ಹೇಳಿದ್ದೀನಿ, ಯಾಕಂದರೆ ಒಂದು ವಿಡಿಯೋದಲ್ಲಿ ಹೇಳಿದ್ರೆ ಸೊ ನಿಮ್ಗೆ ಅದು ಕೆಲವ್ರಿಗೆ ಬೇಗ ಅದು ತಲೆಗೆ ಹೋಗಲ್ಲ ಅಂದ್ಬಿಟ್ಟು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ನೆಲ್ಲಿಕಾಯಿ ಇಸ್ ದ ಬೆಸ್ಟ್ ಪ್ರಿವೆನ್ಷನ್ ಫಾರ್ ತುಂಬ ಇನ್ಫೆಕ್ಷನ್ಸ್ಗೆ. ಪ್ರಿವೆನ್ಷನ್ ಇದು ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು, ಇಲ್ಲ ಬೆಟ್ಟದ ನೆಲ್ಲಿಕಾಯಿ ಹಾಗೆ ಕೂಡ ತಿನ್ಬೋದು. ಸೊ ನಿಮ್ಗೆ ಹೆಂಗೆ ಕನ್ವೀನಿಯನ್ಸ್ ಕಂಫರ್ಟ್ ಇರುತ್ತೆ ಆ ಥರನ ತಿನ್ಬೋದು. ಆಲ್ಮೋಸ್ಟ್ ಒಂದು 1/4 ಬಾಕ್ಸ್ ಆಗಿದೆ. ಇದು ಹೇರ್ ಪ್ಯಾಕಿಗೆ ಯೂಸ್ ಮಾಡ್ಕೊಳ್ತೀನಿ. ನನಗೆ ಈ ನಡುವೆ ನೆಲ್ಲಿಕಾಯಿದು ಜ್ಯೂಸ್ ಕುಡಿಲಿಲ್ಲ ಅಂದರೆ ಸಮಾಧಾನನೇ ಆಗೋಲ್ಲ. ಏನೋ ನನಗೇನೋ ಕಡಿಮೆ ಆಗಿದೆ ಅಂತ ಅನಿಸ್ತಾ ಇರುತ್ತೆ. ಇನ್ನು ಪುಳಿಯೋಗರೆಗೆ ಆಲ್ವೇಸ್ ಯೂಸ್ ಮಾಡೋದು ನಾನು MTR ಪುಳಿಯೋಗರೆ ಪೌಡರು. ಸೊ ಇದು ಗೊಜ್ಜೆಲ್ಲ ರೆಡಿಯಾಗಿದೆ. ಸ್ವಲ್ಪ ಗೋಡಂಬಿ ಮತ್ತು ಎಕ್ಸ್ಟ್ರಾ ನಾನು ಕಡಲೆ ಬೀಜ ಇದನ್ನೆಲ್ಲ ಹಾಕ್ತೀನಿ. ಅದರಲ್ಲೂ ಒಂದು ಚೂರು ಇರುತ್ತೆ, ಬಟ್ ಮತ್ತೆ ನಾನು ಎಕ್ಸ್ಟ್ರಾ ಕೂಡ ಹಾಕ್ತೀನಿ. ಚೆನ್ನಾಗಿರುತ್ತೆ ಟೇಸ್ಟ್. ಮಕ್ಕಳಿಗೆ ಗೋಡಂಬಿ ಮತ್ತು ಎಕ್ಸ್ಟ್ರಾ ಕಡಲೆ ಬೀಜ ಹಾಕಿದ್ರೆ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ. ಇನ್ನೂ ಮಳೆ ಅಂತೂ ಇಲ್ಲವೇ ಇಲ್ಲ, ಹಿಂಗೆ ಇದೆ. ಏನೂ ಮಾಡೋಕ್ಕಾಗಲ್ಲ. ಏನಾಗುತ್ತೋ ಏನೋ ಗೊತ್ತಿಲ್ಲ. ಈ ರೈನಿ ಸೀಸನ್ ಮುಗಿಯೋವರೆಗೂ ಎಷ್ಟು ಮಳೆ ಬರುತ್ತೋ ಇಲ್ಲ ಹಿಂಗೆ ಇರುತ್ತೋ ಏನೋ ಹೇಳೋಕ್ಕೆ ಆಗ್ತಾಯಿಲ್ಲ. ಸೊ ಗೊತ್ತಿಲ್ಲ ನೆಕ್ಸ್ಟ್ ಏನಾಗುತ್ತೆ ಅನ್ನೋದು. ಸೊ ಇನ್ನು ಲಶಿಕನ್ನು ಕೂಡ ನಾನು ರೆಡಿ ಮಾಡಿದೆ. ಸೊ ಅವಳನ್ನೂ ಕೂಡ ನಾನು ಬಿಟ್ಟು ಬರಬೇಕು. ಇನ್ನು ಅವಳನ್ನ ಬಿಟ್ಟು ಬಂದಮೇಲೆ ನಾವೆಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಚಕ್ಲಿ ಇದು ಮಂಡಕ್ಕಿ ಇದೆಲ್ಲ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಮನೇಲಿ ಸ್ನ್ಯಾಕ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಇವತ್ತೆರಡೂ ಮಾಡಿ ಮುಗಿಸ್ಬೇಡ ಅಂತ. ಇನ್ನು ಅಮ್ಮ ನಾಳೆ ಪಾಪುಗೆ ವ್ಯಾಕ್ಸಿನೇಷನ್ ಇದೆ ಅಂದ್ಬಿಟ್ಟು ಬೆಂಗಳೂರಿಗೆ ಹೋಗ್ತಿದ್ದಾರೆ ಎಲ್ಲರೂ. ಸೊ ಹಂಗಾಗಿ ಪಾಪು ಒಬ್ಬಳೇ ಇರ್ತಾಳೆ ಅಂದ್ಬಿಟ್ಟು ನಾವು ಅಮ್ಮನೂ ಹೋಗ್ತಿದ್ದಾರೆ ಜೊತೆಗೆ, ಇನ್ನೂ ಚಿಕ್ಕ ಪಾಪು ಅಲ್ವಾ ಅಂದ್ಬಿಟ್ಟು. ಸೊ ಅಷ್ಟರೊಳಗೆ ಇದು ಮುಗಿಸ್ಕೊಂಡು ಹೋಗ್ಬೇಡ, ಒಂದು 3-4 ಡೇಸ್ ಅಲ್ಲೇ ಇರ್ತಾರೆ. ಹಂಗಾಗಿ ಹೋಗಿ ಮುಗಿಸ್ಕೊಂಡು ಇದ್ದು ಅಲ್ಲಿ ಬರೋಣ ಅಂದ್ಬಿಟ್ಟು. ಇನ್ನು ಒಂದು 3-4 ದಿನ ನನ್ನದೇ ಕೆಲಸ ಮನೆಯಲ್ಲಿ. ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡೋದು ಇದು. ಇನ್ನು ಇದು ಕಡಲೆ ಬೀಜ ಹುರಿತಾ ಇದ್ದೀನಿ. ಇದು ಚಕ್ಲಿ ಮಾಡೋದಕ್ಕೆ ಎಲ್ಲನೂ ಬೇಕಾಗುತ್ತೆ. ವ್ಲಾಗ್ಸಲ್ಲೆಲ್ಲ ತೋರಿಸಿದ್ದೀನಿ. ಇದು ಮಿಲ್ಲಿಗೆ ಹಾಕ್ಸ್ಕೊಂಡು ಬಂದಮೇಲೆ ಇದು ಎಕ್ಸ್ಟ್ರಾ ಕಲಸೋವಾಗ ಒಂಚೂರು ಅಚ್ಕಾರದ ಪುಡಿ, ಉಪ್ಪು ಮತ್ತು ಈ ಕಡಲೆ ಬೀಜ ಹುರಿದ್ಬಿಟ್ಟು ರೋಸ್ಟ್ ಮಾಡಿ ಪುಡಿ ಮಾಡ್ಕೊಂಡು ಅದನ್ನು ಹಾಕಬೇಕು. ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ಒಂದು ಸ್ವಲ್ಪ ವಾಮು, ಅಜ್ವಾನ ಮತ್ತು ಒಂದು ಸ್ವಲ್ಪ ಜೀರಾ ಇವನ್ನೆಲ್ಲನೂ ಹಾಕ್ಕೋಬೇಕು ಎಕ್ಸ್ಟ್ರಾ. ಬರೀ ಮಿಲ್ಲಿಗೆ ಹಾಕ್ಸ್ಕೊಂಡು ಬಂದರೆ ಸಾಲದು, ಎಕ್ಸ್ಟ್ರಾ ಇವನ್ನೆಲ್ಲ ಹಾಕಬೇಕು ಕಲಸೋವಾಗ. ಆಮೇಲೆ ಇದೊಂದು ಸ್ವಲ್ಪ ಬೇಕಾಗುತ್ತೆ, ಇಷ್ಟು ಕ್ವಾಂಟಿಟಿ ವೈಸ್ ಮೇಲೆ ಕಡಲೆ ಬೀಜ ಬೇಕಾಗುತ್ತೆ. ಇನ್ನು ನಾನು ಇದು ಹೇರ್ ಆಯಿಲ್ ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ದಾಸವಾಳದ ಹೂವು ಎಲೆ ಎಲ್ಲ ಹಾಕಿಬಿಟ್ಟು, ಸೊ ಅದು ಇನ್ನೊಂದು ಸ್ವಲ್ಪ ಇಷ್ಟ ಇದೆ. ಕೊಬ್ಬರಿ ಎಣ್ಣೆಗೆ ಹಾಕಿ ಚೆನ್ನಾಗಿ ಮಾಡ್ಕೊಂಡಿದ್ದೆ. ಒಂದು ಸ್ವಲ್ಪ ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಒಂಥರ ಹೇರ್ ಆಯಿಲ್ ಹಾಕ್ಕೊಳ್ಳಿಲ್ಲ ಅಂದರೆ ಏನೋ ಒಂಥರ ಡ್ರೈ ಅನಿಸುತ್ತೆ. ಮತ್ತು ಫುಲ್ಲು ಒಂಥರ ತಲೆ ಹಿಡ್ಕೊಳ್ಳೋಂಗಾಗುತ್ತೆ. ಹಂಗಾಗಿ ಸ್ವಲ್ಪ ಹಿಂಗೆ ಒಂದು ದಿನಕ್ಕೆ ಮಾಡಿಬಿಟ್ರೆ ತುಂಬ ರಿಲ್ಯಾಕ್ಸ್ ಅಂತ ಅನಿಸ್ತಾ ಇರುತ್ತೆ ನನಗೆ. ಇನ್ನೂ ಮಂಡಕ್ಕಿ ಇದ್ರ ಜೊತೆಗೆ ಒಗ್ಗರಣೆಗೆ ಅದಕ್ಕೆ ಮಿಕ್ಸ್ಚರ್ ಕೂಡ ಹಾಕಬೇಕಲ್ವ. ಮನೆಯಲ್ಲೇ ಮಾಡ್ಕೊಳ್ತೀವಿ ಮಿಕ್ಸ್ಚರು. ಮತ್ತು ಏನು ಆಚೆದೆಲ್ಲ ಏನು ತರ್ಸೋಕೆ ಹೋಗೋಲ್ಲ. ಒಂದು ಸ್ವಲ್ಪ ದೊಡ್ಡದು ಇದು ಬರುತ್ತಲ್ಲ ವಾಲ್ಯೂಮು, ಅದರಲ್ಲಿ ಹಾಕಿ ಮಾಡ್ತೀವಿ. ಇದಕ್ಕೆ 1-2 ಪ್ಯಾಕೆಟ್ ಬೇಕು ಕಡಲೆ ಹಿಟ್ಟು. ಸೊ ಏನೇನು ಹಾಕ್ತೀನಿ ಅಂತ ನಾನು ತೋರಿಸ್ತೀನಿ. ಸೊ ಇದನ್ನು ಫುಲ್ಲು ನೀರಾಗಿ ಮಾಡಿಕೊಂಡ್ರೆ ನಿಜವಾಗ್ಲೂ ಬರಲ್ಲ. ಸ್ವಲ್ಪ ಗಟ್ಟಿಯಾಗಿ ಇಟ್ಕೋಬೇಕು. ಇನ್ನೊಂದು ಹೇಳಬೇಕು ಅಂದರೆ ಪ್ಯಾಕೆಟ್ಸ್ ಏನೇ ಇದ್ದರೂ ಪ್ಲಾಸ್ಟಿಕ್ ಪ್ಯಾಕೆಟ್ ಈ ಥರ ಕಟ್ ಮಾಡಬೇಕು, ಆವಾಗ ರೀಸೈಕಲ್ ಆಗುತ್ತೆ. ನೋಡಿ ಇದನ್ನು ಯಾರೋ ಕಟ್ ಮಾಡಿದ್ದಾರೆ. ಈ ಥರ ಮಾಡಿದ್ರೆ ರೀಸೈಕಲ್ ಆಗೋಲ್ಲ. ಆ್ಯಂಡ್ ಆ ತುಂಡು ಕೂಡ ಬೇರೆ ಎಲ್ಲೋ ಹೊರಟೋಗುತ್ತೆ. ಎಷ್ಟೊಂದು ಪ್ರಾಣಿಗಳು ತಿಂತಾ ಇರುತ್ತೆ ಅಲ್ವಾ ತಿಪ್ಪೆಗಳಲ್ಲಿ, ನಾವೇನಾದರೂ ಗಲೀಜಾಗ್ದಾಗ ಎಲ್ಲೋ ಒಂದು ಕಡೆಗೆ ಹೋಗಿ ಸೇರಿಕೊಂಡಾಗ ಆ ಪೀಸ್ನೂ ಕೂಡ ತಿಂದ್ಬಿಡುತ್ತೆ.
ಅವಕ್ಕೆ ಮತ್ತು ಗೊತ್ತಲ್ವಾ ಏನಾಗುತ್ತೆ, ಏನು ಎಫೆಕ್ಟ್ ಆಗುತ್ತೆ ಅಂತ. ಸೊ ನಮ್ಮ ನೇಚರ್ ಒಂದು ಇದಕ್ಕೆ ಎಫೆಕ್ಟ್ ಆಗಿಬಿಡುತ್ತೆ. ಸೊ ಏನೇ ಇದ್ರೂ ಒಂದು ಹಾಲು ಪ್ಯಾಕೆಟು, ಮೊಸರು ಪ್ಯಾಕೆಟು, ಏನೇ ಒಂದು ಪ್ಲಾಸ್ಟಿಕ್ಕು, ಸೊ ಆ ಥರನೇ ಕಟ್ ಮಾಡಿ, ಸೊ ಅದು ಮತ್ತೆ ರೀಸೈಕಲ್ ಆಗುತ್ತೆ. ಇನ್ನು ಇದು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಲ್ಲ, ಒಂದು ಸ್ವಲ್ಪ ಉಪ್ಪು, ಖಾರಕ್ಕೆ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಅಜ್ವಾನ ಹಾಕ್ಕೊಂಡಿದ್ದೀನಿ, ಡೈಜೆಷನ್ ಆಗುತ್ತೆ ಅಂತ. ಆ್ಯಂಡ್ ಇದಕ್ಕೆ ಒಂದು ಸ್ವಲ್ಪ ನಾನು ಇದು ಅಮ್ಮ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂದ್ಬಿಟ್ಟು. ಇದನ್ನು ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇಷ್ಟೇ ಏನೂ ಇಲ್ಲ. ಈ ಕ್ವಾಂಟಿಟಿಲಿ ನೋಡಿಕೊಂಡು ಹಾಕ್ಕೊಳ್ಳಿ. ಒಂದು 2 ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ, ಒಂದು 1/4 ಕಪ್ಪಷ್ಟು ಏನು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿರೋದು. ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಆಮೇಲೆ ನೋಡ್ಕೊಂಡು ನೀರು ಹಾಕ್ಕೋಬೇಕು. ಜಾಸ್ತಿ ನಿಜವಾಗ್ಲೂ ಈ ಬೋಂಡದ ಹಿಟ್ಟು ಥರ ಮಾಡ್ಕೋಬಾರ್ದು, ತುಂಬ ಗಟ್ಟಿ ಇರಬೇಕು. ನೋಡ್ತಿದ್ದೀರಲ್ಲ, ಈ ಥರ ಗಟ್ಟಿ ಇರಬೇಕು, ಫುಲ್ ಕೈಯೆಲ್ಲ ಅಂಟುತ್ತೆ, ಎಳ್ದಂಗೆ ಆಗುತ್ತೆ ಕೈ, ಕಡಲೆ ಹಿಟ್ಟಲ್ವಾ. ಸೊ ಈ ಥರ ಕನ್ಸಿಸ್ಟೆನ್ಸಿಲಿ ಮಾಡ್ಕೋಬೇಕು, ಆವಾಗಲೇ ನಾವು ಏನು ಮಿಕ್ಸ್ಚರ್ ಮಾಡ್ಕೋಬೋದು. ಪ್ಲೇನ್ ಮಿಕ್ಸ್ಚರ್ ಇದನ್ನು ಕೂಡ ಹಾಗೆ ತಿನ್ಬೋದು, ಸ್ನ್ಯಾಕ್ಸ್ ಥರ ಚೆನ್ನಾಗಿರುತ್ತೆ ಮಾಡಿಕೊಂಡು. ಇದನ್ನು ಮಾಡಿಬಿಟ್ಟು ಒಂದು ಸ್ವಲ್ಪ ಸ್ನ್ಯಾಕ್ಸ್ಗೆ ಅಂತ ಎತ್ತಿಡ್ತೀವಿ, ಹಾಗೆ ಒಂದು ಸ್ವಲ್ಪ ಪುರಿಗೆ ಮಿಕ್ಸ್ ಮಾಡೋದಕ್ಕೂ ಕೂಡ ಮಾಡ್ತೀವಿ. ಇನ್ನು ಮಾಮೂಲಿ ಚಕ್ಲಿದೆಲ್ಲ ಒತ್ತುತ್ತೀವಲ್ಲ, ಅದರಲ್ಲಿ ಬರುತ್ತಲ್ಲ ಪ್ಲೇಟು, ಅದರಲ್ಲಿ ಸಣ್ಣದು ದಪ್ಪದೆಲ್ಲ ಬರುತ್ತೆ, ಅದರಲ್ಲಿ ಮಾಡಿಕೊಂಡ್ರೆ ಸಾಕು. ಇನ್ನು ಇಲ್ಲಿ ಅಮ್ಮ ಚಕ್ಲಿದು ಕೂಡ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ, ಎಲ್ಲ ಕಲಿಸ್ಬಿಟ್ಟು. ಈಗ ನಂದು ಒತ್ತೋ ಡ್ಯೂಟಿ, ಅಮ್ಮ ಇದನ್ನೆಲ್ಲ ರೆಡಿ ಮಾಡಿ ಕೊಡ್ತಾರೆ, ನಂದು ಒತ್ತೋದು ಒತ್ತಿ ಕೊಡ್ತಾ ಇರ್ತೀನಿ ಚಕ್ಲಿ, ಅಮ್ಮ ಅಲ್ಲಿ ತೇಲಿಸ್ತಿರ್ತಾರೆ. ಸೊ ಬೇಕಾಗತ್ತೆ, ಒಂದು ಡಬ್ಬ ಪೂರ್ತಿ ಆಗುತ್ತೆ, ಅಷ್ಟು ಮಾಡ್ತೀವಿ. ಸ್ವಲ್ಪ ಪ್ರಮಾಣದಲ್ಲೇ ಏನು ಮಾಡೋಕ್ಕೋಗಲ್ಲ. ಈ ಥರದ್ದು ಒಂದು ನ್ಯೂಸ್ ಪೇಪರ್ ಮೇಲೆ ಒಂದು ಹೋಳ್ಗೆದು ಬರುತ್ತಲ್ಲ, ಏನಕ್ಕಂದರೆ ಅಂಟಬಾರ್ದು ಅನ್ನೋ ಒಂದು ರೀಸನ್ಗೆ. ಸೊ ಹೋಳ್ಗೆದು ಕವರ್ ಹಾಕಿಬಿಟ್ಟು ಮಾಡ್ತಾಯಿದ್ದೀವಿ. ಇನ್ನು ನಂದು ಯಾವಾಗಲೂ ಇದೇ ಡ್ಯೂಟಿ, ಒತ್ತೋದೇ ಡ್ಯೂಟಿ ನಂದು. ಇನ್ನು ಮಕ್ಕಳೆಲ್ಲ ಇಲ್ಲವಲ್ಲ, ಸ್ಕೂಲಿಗೆ ಹೋಗಿದ್ರು, ಹಂಗಾಗಿ ಅವ್ರು ಬರೋಷ್ಟೊತ್ತಿಗೆ ಬೇಗ ಮುಗಿಸೋಣ ಅಂದ್ಬಿಟ್ಟು ಮುಗಿಸ್ತಾಯಿದ್ವಿ. ಅವರಿದ್ದರೆ ಬರೀ ಅದನ್ನು ಮಾಡು ಇದನ್ನು ಅಂದರೆ ಅವರಿದ್ದರೆ ಅವ್ರದ್ದೇ ಕೆಲಸಗಳಾಗುತ್ತೆ, ಮತ್ತು ಬೇಗ ಆಗೋಗಲ್ಲ. ಸೊ ಯಾವಾಗಲೂ ಹಿಂಗೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟೆ ಈ ಥರ ಸ್ನ್ಯಾಕ್ಸ್ ಎಲ್ಲ ಇಟ್ಕೋತೀವಿ. ಏನಿಲ್ಲ, ಒಂದು ತಿಂಗಳು ಆರಾಮಾಗಿ ಒಂದು ಸ್ನ್ಯಾಕ್ಸ್ ತಿನ್ಕೊಂಡಿರ್ತಾರೆ. ಒಂದು ಸ್ವಲ್ಪ ಚಕ್ಲಿ, ಒಂದು ಸ್ವಲ್ಪ ಪುರಿ ಮಾಡಿದ್ರೆ, ಸೊ ಅದೊಂದು ಸ್ವಲ್ಪ ಬೇಜಾರಾದಾಗ ಅದು, ಇದೊಂದು ಸ್ವಲ್ಪ ಬೇಜಾರಾದಾಗ ಇದು. ಸೊ ಹಂಗಾಗಿ ಆಚೆದು ಅವಾಯ್ಡ್ ಮಾಡೋಕ್ಕೆ ಆವಾಗವಾಗ ನಮ್ಮ ಮನೆಯಲ್ಲಿ ಸ್ನ್ಯಾಕ್ಸ್ ಅಂತೂ ಇದ್ದೇ ಇರುತ್ತೆ. ಇನ್ನು ಈ ಥರ ಒಂದು 2 ಶೀಟ್ ತೊಗೊಂಡು, ಒಂದು ಶೀಟ್ ಆದಂಗೆ ಇನ್ನೊಂದು ಶೀಟಲ್ಲಿ ಹಾಕಿ ಕೊಡ್ತೀನಿ, ಆವಾಗ ಬೇಗ ತೇಲಿಸಿ ಕೊಡ್ತಿರ್ತಾರೆ. ಸೊ ಈ ಥರ ಇನ್ನು ಹಂಗೆ ಮಾತಾಡಿಕೊಂಡು ಓದ್ಕೊಂಡು ನಾನು ಸ್ವಲ್ಪ ಸಾಂಗ್ಸ್ ಕೇಳ್ಕೊಂಡು ಕೆಲಸ ಮಾಡೋದು ಜಾಸ್ತಿ, ಸ್ವಲ್ಪ ಹಾಡುಗಳೆಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಎನರ್ಜಿ ಇರುತ್ತೆ ನನಗೆ ಅಂತ ಅಷ್ಟೇ. ಚೆನ್ನಾಗಿರುತ್ತೆ, ಅಂದರೆ ನಮಗೆ ಕೆಲಸ ಮಾಡ್ತಿದ್ದೀವಿ, ಸ್ಟ್ರೆಸ್ ಆಗ್ತಿದೆ ಅಂತ ನಮ್ಗೆ ಅನಿಸಲ್ಲ. ಸೊ ಈ ಥರ ಇಷ್ಟು ಸೈಜಲ್ಲಿ ನಾನು ಒತ್ಕೊಳ್ತೀನಿ, ಆಗ ಫ್ರೈ ಮಾಡೋದಕ್ಕೂ, ಅದರಲ್ಲಿ ಡೀಪ್ ಫ್ರೈ ಮಾಡೋದಕ್ಕೂ ಚೆನ್ನಾಗಿರುತ್ತೆ, ಮತ್ತು ನೋಡೋದಕ್ಕೂ ಚೆನ್ನಾಗಿರುತ್ತೆ. ರೌಂಡಾಗಿ ಈ ಥರ ಒಂದು ಪೆಪ್ಪರಲ್ಲೇನೋ ಒಂದು 7-8 ಈ ರೇಂಜಲ್ಲಿ ಆಗುತ್ತೆ ಒಂದು. ಸೊ ಒಂದು ಶೀಟ್ ಇದಾದಂಗೆ ಕೊಡ್ತಾಯಿರ್ತೀನಿ ನಾನು. ಅಮ್ಮ ಮಾತ್ರ ತುಂಬ ಚೆನ್ನಾಗಿ ಚಕ್ಲಿ ಮಾಡ್ತಾರೆ, ಕ್ರಿಸ್ಪಿಯಾಗಿ ಬರುತ್ತೆ, ಕರುಮ್ ಅಂತ ಚೆನ್ನಾಗಿರುತ್ತೆ. ಅವಾಗವಾಗ ಮಾಡಿಕೊಟ್ರೆ ಮಕ್ಕಳು ಕೂಡ ಇಷ್ಟಪಡ್ತಾರೆ. ಇನ್ನು ಲಶಿಕನ ಸ್ಕೂಲಿಂದ ಕರ್ಕೊಂಡು ಬಂದು ಮತ್ತೆ ಅವಳಿಗೆ ಊಟ ಮಾಡಿಸಿ ಮಲಗಿಸಿದ್ದೀನಿ. ಅವಳಿಗೆ ಮಲಗಿದ್ರೆ ಮತ್ತೆ ಇನ್ನೂ ಉಳಿದಿದ್ದ ಕೆಲಸಗಳನ್ನ ಮಾಡ್ಕೋಬೋದು ಅಂದ್ಬಿಟ್ಟು. ಇನ್ನೊಂದು ಸ್ವಲ್ಪ ಇತ್ತು, ಅರ್ಧ ಮಾಡಿ ಹೋಗಿದ್ದೆ ಸ್ಕೂಲಿಗೆ, ಇನ್ನೊಂದು ಅರ್ಧ ಇತ್ತಲ್ಲ, ಇವಳನ್ನ ಮಲಗಿಸಿ ಮತ್ತೆ ಮಾಡ್ತಾಯಿದ್ದೀನಿ. ಇನ್ನೊಂದು 2-3 ಇತ್ತು, ಅಷ್ಟರೊಳಗೆ ಎದ್ಬಿಟ್ಲು. ಇನ್ನೊಂದು ಕೊನೆಗೆ ಒಂದೊಂದು 2 ಅದು ಚಕ್ಲಿ ಒತ್ತೀವಲ್ಲ, ಅದು ಆಗೋದಿತ್ತು, ಅಷ್ಟರೊಳಗೆ ಎದ್ಬಿಟ್ಲು 1 ಅವರ್ಗೆ. ಇನ್ನು ಸರಿ ಬಿಡು, ನಾನೇ ಮಾಡ್ಕೊತೀನಿ, ನಾನೇ ಒತ್ತುಬಿಟ್ಟು ನಾನೇ ಫ್ರೈ ಮಾಡ್ತೀನಿ, ಬೇರೆದು ಪುರಿ ಮಾಡ್ಕೊ ಅಂತ ಅಮ್ಮಂಗೆ ಹೇಳ್ಬಿಟ್ಟು. ಸೊ ಇನ್ನೊಂದು 2-3 ರೌಂಡ್ ಏನೋ ಆಗ್ತಿತ್ತು. ಸರಿ ಹಂಗೆ ನಿಂತ್ಕೊಂಡೆ ಒತ್ಕೊಂಡು ಇದನ್ನು ಫ್ರೈ ಮಾಡ್ತಾಯಿದ್ದೆ. ಸೊ ಅಷ್ಟೊತ್ತಿಗೆ ಪುರಿ ಬೇಗ ಆಗೋಗುತ್ತೆ, ಬಟ್ ಚಕ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಕರ್ಜಿಕಾಯಿ ಮಾಡಿದ್ರೆ ಇನ್ನೂ ಟೈಮ್ ಹಿಡಿಯುತ್ತೆ. ನನಗೆ ಕರ್ಜಿಕಾಯಿ ಮಾಡೋದು ಅಂದರೆ ಅಷ್ಟೊಂದು ಪೇಷನ್ಸ್ ಇಲ್ಲ ನನಗೆ. ಚಕ್ಲಿ ಆದರೆ ಮಾಡಿಬಿಡ್ತೀನಿ, ಸ್ವಲ್ಪ ಬೇಗ ಆಗುತ್ತೆ ಅಂದ್ಬಿಟ್ಟು, ಬಟ್ ಟೈಮ್ ಹಿಡಿಯುತ್ತೆ, ಬೇಗ ಅಂತೂ ಏನಾಗಲ್ಲ.
ಇನ್ನು ಆ ಕಡೆ ಅಮ್ಮ ಪುರಿದೆಲ್ಲ ಮಾಡ್ಕೊತಾಯಿದ್ರು. ಸೊ ಪುರಿನೂ ನನಗೊಂದು ಅಷ್ಟೊಂದೇನು ಇಷ್ಟ ಆಗೋಲ್ಲ, ಓಕೆ ಬಟ್ ಚಕ್ಲಿ ತುಂಬ ಇಷ್ಟ ಆಗುತ್ತೆ. ಏನಕ್ಕಂದರೆ ರೈಸ್ ಸಾಂಬಾರ್ಗೂ ಸೈಡ್ಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ. ಇನ್ನು ಮಧ್ಯದಲ್ಲಿ ಸ್ವಲ್ಪ ಲೆಮನ್ ಜ್ಯೂಸ್ ಎಲ್ಲ ಮಾಡಿ ಕುಡಿತಾ ಇದ್ವಿ. ಎನರ್ಜಿ ಬೇಕಲ್ಲ ಇನ್ಸ್ಟೆಂಟಾಗಿ ಅಂದ್ಬಿಟ್ಟು ಸ್ವಲ್ಪ ಸಾಲ್ಟ್ ಎಲ್ಲ ಹಾಕಿ ಲೆಮನ್ ಜ್ಯೂಸ್ ಮಾಡಿದ್ದೆ. ಸೊ ಇಷ್ಟೇ, ಇದನ್ನೆಲ್ಲ ಮಾಡಿ ಮುಗಿಸಿ ನಾನು ಫ್ರೆಶ್ ಅಪ್ ಆಗಿಬಿಟ್ಟು, ಇವತ್ತು ಆಷಾಢ ಅಮಾವಾಸ್ಯೆ ಬೇರೆ ಅಲ್ವಾ, ಮನೆಯಲ್ಲಿ ಕಡ್ಡಾಯವಾಗಿ ಪೂಜೆ ಮಾಡಲೇಬೇಕು. ಹಾಗಾಗಿ ಇವತ್ತು ಬಾಲಗ್ರಹ ಎಲ್ಲ ಲಸಿಕಂಗೆ ಹಾಕಿದ್ದೀನಲ್ಲ, ಇನ್ನೂ ಅದನ್ನೆಲ್ಲ ವಾಶ್ ಮಾಡಿ ಪೂಜೆ ಮಾಡಿ, ಮತ್ತು ಆಷಾಢ ಅಮಾವಾಸ್ಯೆ ದಿನ ಮನೆಗೆ ಏನೋ ದೃಷ್ಟಿ ತೆಗಿಬೇಕು ಅಂತ ಹೇಳ್ತಾರೆ. ಅದನ್ನು ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ಸೊ ಒಂಥರ ಸ್ಪೆಷಲ್ ಅಮಾವಾಸ್ಯೆ ಅಲ್ವಾ, ಬರೀ ನೀವೇನಾದರೂ ಮಿಸ್ ಮಾಡ್ಕೊಂಡಿದ್ರೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೂ ಈ ಥರ ಮಾಡಿ, ಮನೆಗೆ ಏನೇ ಒಂದು ನೆಗೆಟಿವ್ ಎನರ್ಜಿ, ಮನೇಲಿ ಏನೇ ಒಂದು ನೆಗೆಟಿವ್ ಎನರ್ಜಿ, ಏನೇ ಒಂದು ದೃಷ್ಟಿ ಆಗಿದ್ರೂ ಮನೆಯವ್ರಿಗೆ ಎಲ್ಲನೂ ಹೊರಟೋಗುತ್ತೆ. ಸೊ ಮೊದಲು ನಾನು ಪೂಜೆ ಮಾಡಿಬಿಟ್ಟು ಈಗ ಹೊಸ್ಲಿಗೆ ಪೂಜೆ ಮಾಡಿದ್ದಾಯಿತು. ಪೂಜೆ ಮಾಡಿದ್ಮೇಲೆ ವಿಳೆದೆಲೆ ಇರುತ್ತಲ್ಲ, ಅದನ್ನು ಹೊಸ್ಲ ಹತ್ರ ಇಟ್ಬಿಟ್ಟು ಆ ಕಡೆ ಈ ಕಡೆ ಅದ್ರ ಮೇಲೆ ಒಂಚೂರು ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಆ ಕಲ್ಲುಪ್ಪನ್ನ ತುಳಿಯೋ ಜಾಗದಲ್ಲಿ ಹಾಕಬಾರ್ದು. ಎಲ್ಲ ಆದಮೇಲೆ ನೆಕ್ಸ್ಟ್ ಡೇ ಅದನ್ನು ನೀರಿಗೋ ಹರಿಯೋ ನೀರಿಗೋ ಇಲ್ಲ ತುಳಿದಲ್ಲೇ ಇರೋ ಜಾಗದಲ್ಲಿ ಹಾಕಬೇಕು. ಬೆಸ್ಟ್ ನೀರಿಗೆ ಹಾಕಿದ್ರೆ ಒಳ್ಳೆಯದು. ನೀರಲ್ಲಿ ಕರಗಿಸ್ಬಿಟ್ಟು ಏನು ಎಲ್ಲನ ತುಳಿದಲ್ಲೇ ಇರೋ ಜಾಗಕ್ಕೆ ಹಾಕಿದ್ರೆ ಒಳ್ಳೆಯದು. ಉಪ್ಪನ್ನ ಹಾಗೆ ಹಾಕಬಾರ್ದು, ನೀರಿಗೆ ಹಾಕಬೇಕು. ಈಗ ಒಂದು ಸ್ವಲ್ಪ ಎಲೆ ಮೇಲೆ ಉಪ್ಪನ್ನ ಹಾಕಿಬಿಟ್ಟು ಈಗ ದೃಷ್ಟಿ ಮಾಮೂಲಿ ನಿಂಬೆಹಣ್ಣು ದೃಷ್ಟಿ ತೆಗೆದುಬಿಟ್ಟು ಹೊಸ್ಲ ಹತ್ರ ಅಡ್ಡಡ್ಡಕ್ಕೆ ಸೀಳಬೇಕದು, ಮಾಮೂಲಿಯಾಗಿ ಸೀಳಬಾರ್ದು, ಅಡ್ಡಡ್ಡಕ್ಕೆ ಸೀಳ್ಬಿಟ್ಟು ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣಿಗೆ ಕುಂಕುಮ, ಇನ್ನೊಂದು ಅರ್ಧ ನಿಂಬೆಹಣ್ಣಿಗೆ ಅರಿಶಿನ, ಇಷ್ಟೂ ಚೆನ್ನಾಗಿ ಹಾಕಿ ಆ ಉಪ್ಪು ಏನು ಹಾಕಿದ್ದೀನಲ್ಲ ಕಲ್ಲುಪ್ಪು, ಸೊ ಅದ್ರ ಮೇಲೆ ಒಂದೊಂದು ಇಡಬೇಕು. ಸೊ ಈ ಥರ ಮಾಡಿದ್ರೆ ಏನೇ ಒಂದು ಹೇಳ್ತಾರೆ ನೆಗೆಟಿವ್ ಎನರ್ಜಿ ನಮ್ಮ ಪೂರ್ವಜರೆಲ್ಲ ಮಾಡ್ಕೊಂಡು ಬಂದಿರೋದು. ಕೆಲವೊಂದು ನಾವು ಅದನ್ನು ಪಾಲಿಸಲೇಬೇಕು. ನಾವು ಎಷ್ಟೇ ಜೆನ್ ಝೆಡ್ ಎಷ್ಟೇ ಒಂದು ಜನ್ರೇಷನ್ ನಾವು ಪಾಸ್ ಆದ್ರೂ ಹಳೆ ಕಾಲದಲ್ಲಿ ಏನು ಪದ್ಧತಿ ಇದೆ ಅವನ್ನೆಲ್ಲ ಮಾಡಲೇಬೇಕು. ಏನಕ್ಕಂದರೆ ಕಾಲ ಚೇಂಜ್ ಆಗ್ತಿದೆ ಅಷ್ಟೇ, ಬಟ್ ಎಲ್ಲನೂ ಹಾಗೆ ಇರುತ್ತಲ್ವ. ಸೊ ಹಾಗಾಗಿ ಇಷ್ಟೇ, ಒಂದು ಕಡೆ ಅರಿಶಿನ ಇನ್ನೊಂದು ಕಡೆ ಕುಂಕುಮ ಹಾಕಿಬಿಟ್ಟು ಇಟ್ಟರೆ ನಾಳೆ ಬೆಳಗ್ಗೆ ಅದನ್ನು ತೆಗೆದು ಹಾಕಿ ಎಲ್ಲದೂ ಹೇಳಿದ್ನಲ್ಲ ತುಳಿದಲ್ಲೇ ಇರೋ ಜಾಗದಲ್ಲಿ ಹಾಕಿದ್ರೆ ಸಾಕಾಗುತ್ತೆ. ಇನ್ನು ಇದ್ರ ಜೊತೆಗೆ ದೀಪ ಕೂಡ ಹಚ್ಚಿಸ್ಬೇಕು, ತುಂಬ ಒಳ್ಳೆಯದು. ಹೊಸ್ಲ ಹತ್ರ ದೀಪ ಹಚ್ಚಿದ್ರೆ ಅಮಾವಾಸ್ಯೆ ಹುಣ್ಣಿಮೆಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನೋಡಿ ಈ ಥರ ಅಷ್ಟೇ, ಆ ಕಡೆ ಈ ಕಡೆ ಒಂಚೂರು ಉಪ್ಪು ಹಾಕ್ಬಿಟ್ಟು, ಇನ್ನು ಇದ್ರ ಮೇಲೆ ಕರ್ಪೂರ ಎಲ್ಲ ಇಟ್ಟು ಮಾಡ್ತಾರೆ, ಅದನ್ನು ಬೇಕಿದ್ರೆ ನೀವು ಮಾಡ್ಕೋಬೋದು. ನಾನು ಕರ್ಪೂರದ ಬದಲು ನಾನು ದೀಪ ಹಚ್ತಾ ಇದ್ದೀನಿ. ಮಾಮೂಲಿ ಎಳ್ಳೆಣ್ಣೆ ಹಾಕಿಬಿಟ್ಟು ಮಾಮೂಲಿ ಇದು ಮಣ್ಣಿಂದು ಬರುತ್ತಲ್ಲ ದೀಪ, ಅದರಲ್ಲೇ ಹಚ್ತಾಯಿದ್ದೀನಿ. ಯೂಶ್ವಲಿ ನಾವು ಹೊಸ್ಲ ಹತ್ರ ಮಣ್ಣಿಂದೇ ದೀಪ ಇಟ್ಬಿಟ್ಟು ದೀಪ ಹಚ್ಚೋದು. ಸೊ ಇಷ್ಟೇ, ಇದನ್ನು ಮಾಡಬೇಕು, ಈ ಪೂಜೆ ಮಾಡಬೇಕು ಅಂತಲೇ ಚಕ್ಲಿ ಪೂರಿ ಎಲ್ಲ ಬೇಗ ಮಾಡಿ ಮುಗಿಸಿದ್ದಾಯಿತು. ಏನಕ್ಕಂದರೆ ಪೂಜೆಗೆ ಮತ್ತೆ ಲೇಟ್ ಆಗಬಾರ್ದು. ಒಂದು 6 ಗಂಟೆಯಿಂದ 6:45 ಒಳಗಡೆ ಪೂಜೆ ಆಗೋಗಬೇಕು ಅಂತ. ಇನ್ನು ಆಷಾಢ ಮುಗ್ದಂಗೆ ನನಗೆ ಶ್ರಾವಣ ಮಾಸ ಅಂದರೆ ಸಖತ್ ಇಷ್ಟ ಆಗುತ್ತೆ. ಏನಕ್ಕಂದರೆ ಹಬ್ಬಗಳು ಬರುತ್ತೆ. ನಾಗರ ಪಂಚಮಿ ಮಾಡ್ತೀವಿ ನಾವು, ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಿ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಅಲ್ವಾ ಹೆಣ್ಮಕ್ಳಿಗೆ. ಅದಾದಮೇಲೆ ಗಣೇಶ ಹಬ್ಬ, ಗೌರಿ ಹಬ್ಬ ಎಷ್ಟೊಂದಿದೆ. ಅದಕ್ಕೆ ನಂಗೆ ಸಖತ್ ಇಷ್ಟ ಆಗುತ್ತೆ ಶ್ರಾವಣ ಮಾಸ ಬರ್ತಿದೆ ಅಂತ ಅಂದಾಗ. ಇನ್ನು 3 ಜನ ಮಕ್ಳಿಗೂ ದೃಷ್ಟಿ ತೆಗೆದಾಕ್ತಾಯಿದ್ದೀನಿ. ಇದು ಯೂಶ್ವಲಿ ಅಮಾವಾಸ್ಯೆ ಹುಣ್ಣಿಮೆಗೆಲ್ಲ ರತ್ನೀರು ಮಾಡಿ ಹಾಕ್ತಾನೆ ಇರ್ತೀನಿ ನಾನು. ಮನೇಲಿ ಚಿಕ್ಕ ಪಾಪು ಬೇರೆ ಇರ್ತಾರೆ, ಮಕ್ಕಳು ಎಲ್ಲಂದ್ರಲ್ಲೇ ಓಡಾಡಿರ್ತಾರಲ್ವ. ಸೊ ಈ ಥರ ಅಮಾವಾಸ್ಯೆ ಹುಣ್ಣಿಮೆಗೆ ಒಂದು ಸ್ವಲ್ಪ ದೃಷ್ಟಿ ತೆಗೆದಾಕಿದ್ರೆ ಒಳ್ಳೆಯದು. ಯಾರದೇ ಒಂದು ಕೆಟ್ಟ ದೃಷ್ಟಿ, ಕಣ್ಣು ದೃಷ್ಟಿ ಯಾರದೇ ಒಂದು ಬಿದ್ದಿದ್ರೂ ಎಲ್ಲ ಹೊರಟೋಗುತ್ತೆ ಅಂತ ಅಷ್ಟೇ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ನಾಳೆ ಅಮ್ಮ ಎಲ್ಲ ಹೊರಡ್ತಾರೆ ಬೆಂಗಳೂರಿಗೆ. ಸೊ ಅಷ್ಟೇ, ನಾಳೆಯಿಂದ ಇನ್ನು 4 ದಿನ ಫುಲ್ ನನ್ನದೇ ಕೆಲಸ ಮನೆಯಲ್ಲಿ ಒಬ್ಬಳೇ. ಸೊ ವ್ಲಾಗ್ಸ್ ಎಲ್ಲ ಚೆನ್ನಾಗಿರೋ ಬರುತ್ತೆ ನೋಡಿ. ನಂದು ರೊಟೀನ್ ಹೆಂಗಿರುತ್ತೆ ಅಮ್ಮ ಇಲ್ದಲ್ಲೇ ಇದ್ದಾಗ ಅಂತ. ಬೇರೆ ಥರನೇ ಇರುತ್ತೆ ವ್ಲಾಗ್ಸ್. ನಾನೊಬ್ಬಳೇ ಇರ್ತೀನಲ್ಲ, ನಾನೊಬ್ಬಳೇ ಎಲ್ಲ ಕೆಲಸಗಳು ಮಾಡೋದು ಬೇರೆ ಥರನೇ ಇರುತ್ತೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ. ಮತ್ತೆ ಸಿಗೋಣ. ಬಾಯ್.